ಚಿರು, ನಿನಗೆ ಯತೀಶನ್ ಕಂಡ್ರೆ ಆಗಲ್ಲ ಅಂತ ಗೊತ್ತು ಎಲ್ರಿಗೂ. ಆದರೆ ಇವಾಗ ಅದೆಲ್ಲ ನೋಡು ಬೇಡಪ್ಪ. ಒಂದು 4 ತೆಗೆಸ್ಕೊಂಬಿಡು ಪ್ಲೀಸ್. ಹೇಳು ಬೇಗ ಹೇಳು. ಏನು ಹೇಳಮ್ಮ? ಬನ್ನಿ ಫೋಟೋ ತಗೊಳ್ಳಿ. ಬನ್ನಿ. ಸರ್ ಹೆಗ್ಲ ಮೇಲೆ ಕೈ ಹಾಕೊಳ್ಳಿ ಸರ್. ಸರ್ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ನಾನು ಯಾಕೆ ಲಂಗ ದಾವಣಿನ ಮಾರ್ಕೆಟಿಗೆ ತರ್ತಾ ಇದ್ದೀನಿ ಅಂತ ಡೌಟ್ ಇರ್ಬೋದು. ಅದಕ್ಕೆ ಕಾರಣ ಇದೆ. ಅದಕ್ಕೆ ಕಾರಣನೇ ನನ್ನ ಹೆಂಡತಿ ದೀಪಾ ಅವರು. ಹಾಗಾದ್ರೆ ಇದನ್ನ ನೀವು ಲಾಂಚ್ ಮಾಡ್ತಾ ಇರೋದು ದಿಶಾಗೋಸ್ಕರ ಅಲ್ವಾ? ಅಲ್ಲ, ಅವ್ರಿಗೆ ಲಂಗ ದಾವಣಿ ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಮೊದಲನೇ ಸರ್ತಿ ನೋಡಿದಾಗ ಅವರು ದೇವಿ ಕಾಸ್ಟ್ಯೂಮಲ್ಲಿದ್ದರು. ಅದಾದಮೇಲೆ ನನ್ನ ಪಾಲ್ಗೆ ಅವ್ರು ದೇವತೆನೇ ಆಗ್ಬಿಟ್ರು. ದೀಪ ಅವರು ರೆಗ್ಯುಲರ್ ಆಗಿ ಲಂಗ ದಾವಣಿನೇ ಹಾಕ್ತಿದ್ರು. ನಮ್ಮ ಮದುವೆ ಆದಮೇಲೂ ಸ್ವಲ್ಪ ದಿನ ಅವರು ಲಂಗ ದಾವಣಿಲೇ ಇದ್ದರು. ನಾನು ಅವ್ರನ್ನ ಇಷ್ಟಪಡೋ ಅಷ್ಟೇ ಲಂಗ ದಾವಣಿನೂ ಇಷ್ಟಪಡೋಕ್ಕೆ ಶುರು ಮಾಡಿದ್ದೆ. ದೀಪಾ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ನೆನಪಲ್ಲಿ ಲಂಗ ದಾವಣಿನ ಡಿಸೈನ್ ಮಾಡಿ ನೀವು ಮಾರ್ಕೆಟಿಗೆ ಬಿಡ್ತಾ ಇರೋದಾ? ದೀಪ ಅವರು ನನ್ನಿಂದ ದೂರ ಹೋಗಿರ್ಬೋದು, ಆದರೆ ಅವರು ಜೀವಂತವಾಗಿದ್ದಾರೆ ಅಂತಾನೆ ನಾನು ನಂಬೋದು. ಇವತ್ತಲ್ಲ ನಾಳೆ ಮತ್ತೆ ಅವ್ರು ನನಗೆ ಸಿಗ್ತಾರೆ ಅನ್ನೋ ನಂಬಿಕೆಲೆ ಬದುಕ್ತಾ ಇದ್ದೀನಿ. ದಿಶಾ ಅವರೇ, ನಿಮ್ಗೆ ವಿಷಯ ಗೊತ್ತಾದಾಗ ನಿಮ್ಗೆ ಹೇಗನ್ಸ್ತು? ನಾನು ಈ ಚಿರಾಗ್ ಅವ್ರನ್ನ ಮದುವೆ ಆಗಿರ್ಬೋದು, ಆದರೆ ಅವ್ರಿಗೆ ಯಾವತ್ತಿದ್ರು ದೀಪಾ ಅವರೇ ಫಸ್ಟ್ ಪ್ರಯಾರಿಟಿ ಅಂತ ನಂಗೆ ಗೊತ್ತು. ಫಸ್ಟ್ ಫ್ರೆಂಡ್, ಫಸ್ಟ್ ಲವ್, ಇದನ್ನೆಲ್ಲ ಯಾರೂ ಮರೆಯಲ್ಲ. ಚಿರಾಗ್ ಅವರು ದೀಪಾ ಅವ್ರ ಹೆಸರಲ್ಲಿ ಮಾಡ್ತಿರೋ ಈ ಯೂನಿಕ್ ಡಿಸೈನ್ ನನಗೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ನಾನು ಅದನ್ನು ಗೌರವಿಸ್ತೀನಿ, ಅವ್ರ ಜೊತೆ ನಿಲ್ತೀನಿ, ಇವ್ರ ಭಾವನೆಗಳಿಗೆ ಸ್ಪಂದಿಸ್ತೀನಿ. ಅದು ಯಾರಿಗೋ ಫೋನ್ ಮಾಡ್ತಿದ್ಯಲ್ಲ, ತಗೋ ಮಾಡು.